ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ಲೆಕ್ಚರ್ನಲ್ಲಿ ನಾವು ಕೆಸೆಟ್ 2022 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಲೆಕ್ಚರ್ನಲ್ಲಿ ನಾವು ಲಾಜಿಕಲ್ ರೀಸನಿಂಗ್ ಮೇಲೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇದು ಲಾಜಿಕಲ್ ರೀಸನಿಂಗ್ ಮೇಲೆ ಲೆಕ್ಚರ್ 3 ಆಗಿದೆ. ಸೊ ನೀವೇನಾದರೂ ಕೆಸೆಟ್ 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಪೇಪರ್ 1ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸೋದು ತುಂಬ ಅವಶ್ಯಕತೆ ಇದೆ. ಇಲ್ಲಿ 50 ಕ್ವೆಶನ್ಸ್ ಇರ್ತವೆ. 100 ಅಂಕಗಳನ್ನು ನಿಗದಿ ಮಾಡಲಾಗಿರ್ತದೆ. 10 ಯೂನಿಟ್ಗಳಿವೆ. ಪ್ರತಿಯೊಂದು ಯೂನಿಟ್ನಿಂದ 5 ಪ್ರಶ್ನೆಗಳನ್ನು ನಿಮಗೆ ನೀಡಲಾಗ್ತದೆ. ಸೊ ನೀವೇನಾದರೂ ಪೇಪರ್ 1 ಮೇಲೆ ಹೆಚ್ಚಿನ ಫೋಕಸ್ ಮಾಡಿ ಒಂದು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಗಳಿಸಿದರೆ ನಿಮಗೆ ಪೇಪರ್ 1 ಕೆಸೆಟ್ ಕ್ವಾಲಿಫೈ ಆಗೋದು ತುಂಬಾ ಸರಳ ಆಗ್ತದೆ. ಸೊ ಅದೇ ರೀತಿ ನಾವು ಮಂಡೇನಿಂದ ಅಂದರೆ 4/7/2022ರಿಂದ ನ್ಯೂ ಬ್ಯಾಚನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ನೀವೇನಾದರೂ ನ್ಯೂ ಬ್ಯಾಚ್ಗೆ ಅಂದರೆ ಈ ಒಂದು ನ್ಯೂ ಬ್ಯಾಚ್ ಕಂಪ್ಲೀಟಾಗಿ ಪೇಪರ್ 1ಗೆ ಸಂಬಂಧಿಸಿರುತ್ತೆ. ಸೊ ನೀವೇನಾದರೂ ಈ ಪೇಪರ್ 1 ಬ್ಯಾಚ್ಗೆ ಜಾಯಿನ್ ಆದರೆ ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಸಿಲೆಬಸ್ ಮೇಲೆ ಅಂದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಟಿಟ್ಯೂಡ್ನ 10 ಯೂನಿಟ್ಗಳ ಮೇಲೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಸಿಗ್ತಾ ಇವೆ. ಇದ್ರ ಜೊತೆಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ MCQ ಲೆಕ್ಚರ್ ಸಿಗ್ತಾ ಇವೆ. ಇದ್ರ ಜೊತೆಗೆ ಪ್ರಾಕ್ಟೀಸ್ MCQ ಸೆಟ್ ಕೂಡ ಅವೈಲೇಬಲ್ ಇದೆ. 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗ್ತಾ ಇದ್ದೀರಿ. ಇದ್ರ ಜೊತೆಗೆ ಎಲ್ಲ ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ನಿಮಗೆ ಸಿಗ್ತಾ ಇದೆ. 10 ಯೂನಿಟ್ಗಳ ಮೇಲೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ನಿಮಗೆ ಲಭ್ಯವಿದೆ. ಸೊ ಇದರ ಜೊತೆಗೆ 2013ರಿಂದ 2021ರವರೆಗಿನ ಎಲ್ಲ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತು PDF ಸೊಲ್ಯೂಷನ್ ಕೂಡ ನಿಮಗೆ ಲಭ್ಯವಿದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ಕೇವಲ 2500 ರೂಪೀಸ್ ಫೀಸ್ ಇದೆ. ನೀವು ಕೂಡಲೇ ಜಾಯಿನ್ ಆದರೆ ನಿಮಗೆ ಡಿಸ್ಕೌಂಟ್ ಕೂಡ 10% ಡಿಸ್ಕೌಂಟ್ ಕೂಡ ನೀಡಲಾಗ್ತಾ ಇದೆ. ಸೊ ನೀವು ಇಲ್ಲಿ ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪ್ಲೇಸ್ಟೋರ್ನಿಂದ ಜಾಯಿನ್ ಆಗ್ಬೋದು ಅಥವಾ ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ನೇರವಾಗಿ ಜಾಯಿನ್ ಆಗ್ಬೋದು. ಸೊ ನೆನಪಿನಲ್ಲಿಡಬೇಕು ಎಲ್ಲರೂ, ಮಂಡೆಯಿಂದ ಅಂದರೆ 4/7/2022ರಿಂದ ನಾವು ಹೊಸ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ. ಏಕೆಂದರೆ ಇನ್ನೇನು ನೆಕ್ಸ್ಟ್ ಮಂತ್ ಜುಲೈ ಮಂತ್ನಲ್ಲಿ ಕೆಸೆಟ್ ನೋಟಿಫಿಕೇಷನ್ ಆಗಿ ಸೆಪ್ಟೆಂಬರ್ನಲ್ಲಿ ಎಕ್ಸಾಮ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಹೀಗಾಗಿ ನಾವು ಈ ನ್ಯೂ ಬ್ಯಾಚನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿರೋ ನಿಮಗೆ ಥಿಯರಿ ಲೆಕ್ಚರ್ಸ್ ಆಗಿರ್ಬೋದು, MCQ ಲೆಕ್ಚರ್ಸ್ ಆಗಿರ್ಬೋದು, ಮಾಕ್ ಟೆಸ್ಟ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಜೊತೆಗೆ PYQs ಎಲ್ಲವೂ ಕೂಡ ನೀವು ಈ ನಮ್ಮ ಆ್ಯಪ್ನಲ್ಲಿ ಸರಳವಾಗಿ ಯಾವುದೇ ಸಮಯದಲ್ಲಿ ಬೇಕಾದರೂ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಅದರ ಜೊತೆಗೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರ್ಕೊಳ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಸೊ ಲೆಟ್ ಅಸ್ ಮೂವ್ ಟು ದಿ ಟುಡೇಸ್ ಟಾಪಿಕ್. ಸೊ ಇನ್ ಟುಡೇಸ್ ಟಾಪಿಕ್ ಲೆಟ್ ಅಸ್ ಸ್ಟಾರ್ಟ್ ವಿತ್ argument. So arguments ಅಂತಂದರೆ an argument, it is a series of statements called the premises intended to determine the degree of truth of another statement, the conclusion. ಸೊ ಇಲ್ಲಿ ಆರ್ಗ್ಯುಮೆಂಟ್ ಅಂತಂತಂದರೆ ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿರ್ತದೆ. ಸೀರೀಸ್ ಆಫ್ ಸ್ಟೇಟ್ಮೆಂಟ್ಸ್ಗಳನ್ನು ನಿಮಗೆ ಕೊಡಲಾಗಿರ್ತದೆ. ಸೊ ಅದಕ್ಕೆ ಈ ಸ್ಟೇಟ್ಮೆಂಟ್ಸ್ಗಳಿಗೆ ನಾವು ಏನಂತ ಇದ್ದೀವಿ, ಪ್ರಿಮೈಸಸ್ ಅಂತ ಕರಿತಾ ಇದ್ದೀವಿ. ಸೊ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ನೋನ್ ಆಸ್ ದಿ ಪ್ರಿಮೈಸಸ್. ಸೊ ಈ ಎಲ್ಲ ಸ್ಟೇಟ್ಮೆಂಟ್ಸ್ಗಳಿಗೆ ನಾವು ಪ್ರಿಮೈಸಸ್ ಅಂತ ಕರಿತಾ ಇದ್ದೀವಿ. ಸೊ ದಿಸ್ ಪ್ರಿಮೈಸಸ್ so intended to determine the degree of truth of another statement or the conclusion. ಸೊ ಈ ಒಂದು ಸ್ಟೇಟ್ಮೆಂಟ್ಸ್, ಈ ಪ್ರಿಮೈಸಸ್ ಏನಿದೆ ಆ ಸ್ಟೇಟ್ಮೆಂಟ್ಸ್ನ ಪ್ರಿಮೈಸಸ್ನ ಟ್ರುತ್ ಯಾವುದರ ಮಟ್ಟಿಗಿದೆ ಎಂಬುದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಂಬುದನ್ನು ನಿರ್ಧಾರ ಮಾಡುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ಗೆ ಹೋಲಿಸಿದಂತೆ ಆ ಒಂದು ಪ್ರಿಮೈಸಸ್ ಎಷ್ಟು ಸತ್ಯಾಂಶವನ್ನು ಒಳಗೊಂಡಿದೆ ಎಂಬುದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಉದಾಹರಣೆಗೆ ನೋಡ್ಬೋದು, ಫಾರ್ ಎಕ್ಸಾಂಪಲ್, ಆಲ್ ಮ್ಯೂಸಿಷಿಯನ್ ಕ್ಯಾನ್ ರೀಡ್ ಮ್ಯೂಸಿಕ್ ಆ್ಯಂಡ್ ರಾಮ್ ಈಸ್ ಎ ಮ್ಯೂಸಿಷಿಯನ್. ಸೊ ದೀಸ್ ಟೂ ಆರ್ ಪ್ರಿಮೈಸಸ್ ಹಿಯರ್, ಮೀನ್ಸ್ ದೀಸ್ ಟೂ ಆರ್ ಸ್ಟೇಟ್ಮೆಂಟ್ಸ್. ಇವೆರಡೂ ಕೂಡ ಏನಾಗಿವೆ, ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ಗಳಾಗಿವೆ. ಈ ಸ್ಟೇಟ್ಮೆಂಟ್ಸ್ಗಳಿಗೆ ನಾವು ಪ್ರಿಮೈಸಸ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಏನಿವೆ ಪ್ರಿಮೈಸಸ್ಸು, ಮೊದಲನೇದು ಆಲ್ ಮ್ಯೂಸಿಷಿಯನ್ ಕ್ಯಾನ್ ರೀಡ್ ಮ್ಯೂಸಿಕ್, ಎಲ್ಲ ಮ್ಯೂಸಿಷಿಯನ್ಗಳು ಮ್ಯೂಸಿಕನ್ನು ಓದಬಹುದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಮ್ ಈಸ್ ಎ ಮ್ಯೂಸಿಷಿಯನ್, ರಾಮನು ಕೂಡ ಒಬ್ಬ ಮ್ಯೂಸಿಷಿಯನ್ ಆಗಿದ್ದಾನೆ. ಸೊ ದೀಸ್ ಟೂ ಆರ್ ಪ್ರಿಮೈಸಸ್ ಹಿಯರ್. ಸೊ ಇಲ್ಲಿ ಆರ್ಗ್ಯುಮೆಂಟ್ ಅಂತಂದರೆ ದೀಸ್ ಪ್ರಿಮೈಸಸ್ ಇಂಟೆಂಡೆಡ್ ಟು ಡಿಟರ್ಮೈನ್ ದ ಡಿಗ್ರಿ ಆಫ್ ಟ್ರೂತ್ ಆಫ್ ಅನದರ್ ಸ್ಟೇಟ್ಮೆಂಟ್. ಸೊ ದ ಕನ್ಕ್ಲೂಷನ್ ಈಸ್, here the conclusion will be Ram can read music, because here in premises all musician can read the music and Ram is a musician, so Ram can also read the music. ಸೊ ಇಲ್ಲಿ ಎಲ್ಲ ಮ್ಯೂಸಿಷಿಯನ್ಗಳು ಮ್ಯೂಸಿಕನ್ನು ಓದಬಹುದು. ರಾಮನು ಕೂಡ ಒಬ್ಬ ಮ್ಯೂಸಿಷಿಯನ್ ಆಗಿದ್ದಾನೆ. ಹೀಗಾಗಿ ಕನ್ಕ್ಲೂಷನ್ ಏನು ಬರ್ತಾ ಇದೆ, ರಾಮನು ಕೂಡ ಮ್ಯೂಸಿಕನ್ನು ಓದಬಹುದು.
So I hope you have got it. So there are various types of arguments. So ಈ ಆರ್ಗ್ಯುಮೆಂಟ್ಸ್ಗಳಲ್ಲಿ ಕೆಲವು ಟೈಪ್ಸ್ಗಳನ್ನು ನಾವು ನೋಡ್ಬೋದು. ಸೊ ಇಲ್ಲಿ ಮುಖ್ಯವಾಗಿ ಮೊದಲನೇದು ಡಿಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವು ಡಿಡಕ್ಟಿವ್ ರೀಸನಿಂಗ್ ಅಂತಲೂ ಹೇಳ್ತೀವಿ. ಸೊ ದ ಸೆಕೆಂಡ್ ಒನ್ ಈಸ್ ಇಂಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ ಅಥವಾ ಇದಕ್ಕೆ ಇಂಡಕ್ಟಿವ್ ರೀಸನಿಂಗ್ ಅಂತಲೂ ಹೇಳ್ತಾ ಇದ್ದೀವಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಅಬ್ಡಕ್ಟಿವ್ ಆರ್ಗ್ಯುಮೆಂಟ್ ಆರ್ ಅಬ್ಡಕ್ಟಿವ್ ರೀಸನಿಂಗ್ ಅಂತ. ಸೊ ಇದಕ್ಕೆ ನಾವು ಹೈಪೋಥೆಟಿಕೋ ಡಿಡಕ್ಟಿವ್ ಅಂತಲೂ ಹೆಸರಿದೆ. ಸೊ ಲೆಟ್ ಅಸ್ ಡಿಸ್ಕಸ್ ದೀಸ್ ತ್ರೀ ಆರ್ಗ್ಯುಮೆಂಟ್ಸ್ ಇನ್ ಡಿಟೇಲ್. So the first one is deductive argument. So deductive argument means deductive argument starts out with a general statement and examine the possibilities to reach a specific or logical conclusion. So here the deductive argument means here we are starting with a general statement and we are examining a specific ಕನ್ಕ್ಲೂಷನ್ಸ್. ಇಟ್ ಈಸ್ ನೋನ್ ಆಸ್ ದಿ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಅಂತಂದರೆ ಇಲ್ಲಿ ಡಿಡಕ್ಟಿವ್ ಆರ್ಗ್ಯುಮೆಂಟ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಜನರಲ್ ಸ್ಟೇಟ್ಮೆಂಟ್ನಿಂದ ಆರಂಭ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಕ್ಸಾಮ್ ಇಸ್ ದ ಪಾಸಿಬಿಲಿಟೀಸ್ ಟು ರೀಚ್ ಸ್ಪೆಸಿಫಿಕ್ ಲಾಜಿಕಲ್ ಕನ್ಕ್ಲೂಷನ್. ಸೊ ಜನರಲ್ ಸ್ಟೇಟ್ಮೆಂಟ್ನಿಂದ ಆರಂಭ ಮಾಡಿ ಯಾವುದೋ ಒಂದು ಸ್ಪೆಸಿಫಿಕ್ ಸ್ಟೇಟ್ಮೆಂಟನ್ನು ಅಥವಾ ಸ್ಪೆಸಿಫಿಕ್ ಕನ್ಕ್ಲೂಷನನ್ನು ನಾವಿಲ್ಲಿ ಪಡಿತಾ ಇದ್ದೀವಿ. ಸೊ ಇದಕ್ಕೆ ಏನಂತ ಕರಿತಾ ಇದ್ದೀವಿ, ನಾವು ಡಿಡಕ್ಟಿವ್ ಆರ್ಗ್ಯುಮೆಂಟ್ ಅಂತ ಕರಿತಾ ಇದ್ದೀವಿ. ಸೊ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಇಟ್ ಈಸ್ ಕನ್ಸಿಡರ್ಡ್ ಹ್ಯಾಸ್ ಫ್ರಮ್ ಜನರಲ್ ಟು ಪರ್ಟಿಕ್ಯುಲರ್. ಸೊ ಈ ಒಂದು ಡಿಡಕ್ಟಿವ್ ಆರ್ಗ್ಯುಮೆಂಟ್ ಜನರಲ್ ಥಿಂಗ್ಸ್ಗಳಿಂದ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಥಿಂಗ್ಸ್ಗಳ ಕಡೆಗೆ ಮೂವ್ ಆಗ್ತಾ ಇದೆ. ಸೊ ಇನ್ ದಿಸ್ ಪ್ರಿಮೈಸಸ್ ಆರ್ ಇಂಟೆಂಡೆಡ್ ಟು ಪ್ರೊವೈಡ್ ಸಪೋರ್ಟ್ ಫಾರ್ ದ ಕನ್ಕ್ಲೂಷನ್ ದಟ್ ಈಸ್ ಸ್ಟ್ರಾಂಗ್ ದಟ್ if the premises are true it would be impossible for the conclusion to be false. Yes, this you must remember here. So in case of deductive argument, if the premises means just now we have discussed, premises means these are the statements. ಈ premises ಗಳಂತಂದ್ರೆ statements ಗಳಾಗಿರ್ತವೆ. So if the premises are true it would be impossible for the conclusion to be false. ಅಂದರೆ ಇಲ್ಲಿ premises ಗಳೇನಾದರೂ ಟ್ರೂ ಆಗಿದ್ದರೆ ಇಲ್ಲಿ ಕನ್ಕ್ಲೂಷನ್ನು ತಪ್ಪಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರಿಮೈಸಸ್ ಏನಾದರೂ ಟ್ರೂ ಆಗಿದ್ದರೆ ಕನ್ಕ್ಲೂಷನ್ ಕೂಡ ಟ್ರೂನೇ ಆಗ್ತಾ ಇದೆ. ಯಾವುದರಲ್ಲಿ, ಡಿಡಕ್ಟಿವ್ ಆರ್ಗ್ಯುಮೆಂಟ್ನಲ್ಲಿ. ಸೊ ಇದನ್ನು ನೆನಪಿಡಬೇಕು. ಇನ್ ಕೇಸ್ ಆಫ್ ಡಿಡಕ್ಟಿವ್ ಆರ್ಗ್ಯುಮೆಂಟ್ ಈ ಪ್ರಿಮೈಸಸ್ ಆರ್ ಟ್ರೂ, ಕನ್ಕ್ಲೂಷನ್ ಈಸ್ ಆಲ್ಸೋ ಟ್ರೂ. ಸೊ ಹಿಯರ್ an example, all dogs have long ears. And another one is Tuppy is a dog. So these two are premises here. All dogs have long ears. And second statement is Tuppy is a dog. So the conclusion is Tuppy has long ears. So it means this deductive argument is moving from general to particular. Here all means all dogs means it is general. So generally we are taking all the dogs here and we are moving to the specific. Tuppy is a particular dog. So in case of deductive argument we are moving from general to particular. All dogs means generally we are taking all the dogs and Tuppy means Tuppy is a particular dog we are taking here. So in this way here all dogs have long ears. Tuppy is a dog, therefore Tuppy has long ears. ಸೊ ಇಲ್ಲಿ ಎಲ್ಲ ನಾಯಿಗಳು ಉದ್ದನೆಯ ಕಿವಿಗಳನ್ನು ಹೊಂದಿವೆ. ಎರಡನೇದು ಟಪಿನೂ ಕೂಡ ಒಂದು ನಾಯಿಯಾಗಿದೆ. ಸೊ ಎಲ್ಲ ನಾಯಿಗಳು ಉದ್ದನೆಯ ಕಿವಿಗಳನ್ನು ಹೊಂದಿವೆ. ಟಪಿನೂ ಒಂದು ನಾಯಿಯಾಗಿದೆ, ಹೀಗಾಗಿ ಟಪಿಗೂ ಕೂಡ ಉದ್ದನೆಯ ಕಿವಿಗಳಿವೆ. ಸೊ ಆಲ್ ಡಾಗ್ಸ್ ಹ್ಯಾವ್ ಲಾಂಗ್ ಇಯರ್ಸ್. Tuppy is a dog, so the conclusion is Tuppy has long ears. So this is about deductive reasoning or deductive arguments. The premises which are the statements which are moving from general to particular, it is known as the deductive argument. So now let us see what do we mean by inductive argument. So in case of inductive argument, it refers to an argument that takes specific information and makes broader generalization that are considered probable, allowing for the fact that the conclusion may not be accurate. So in this case, in inductive argument, we are moving from specific information to the broader information. Means it is completely opposite to deductive argument. Deductive argument is moving from general to particular, but inductive argument is moving from specific to general.
ಸೊ ಈ ಒಂದು ಇಂಡಕ್ಟಿವ್ ಆರ್ಗ್ಯುಮೆಂಟ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸ್ಪೆಸಿಫಿಕ್ ಇನ್ಫಾರ್ಮೇಷನ್ನಿಂದ ಸ್ಪೆಸಿಫಿಕ್ ಥಿಂಗ್ಸ್ಗಳಿಂದ ಜನರಲ್ ಥಿಂಗ್ಸ್ಗಳಿಗೆ ಮೂವ್ ಆಗ್ತಾ ಇದ್ದೀವಿ. So it observes some common pattern among the premises and conclusion that observed pattern will hold in general according to this argument. So it means from specific to general. So some common pattern ಅನ್ನು ನಾವಿಲ್ಲಿ premises ಮತ್ತು conclusionಗಳಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಅವುಗಳ ಆಧಾರದ ಮೇಲೆ ಜನರಲೈಸೇಷನ್ ಅನ್ನು ಮಾಡ್ತಾ ಇದ್ದೀವಿ. So inductive arguments make generalization. Yes, please remember it. Inductive argument ನಲ್ಲಿ ನಾವು premises and conclusion ಅನ್ನು ಸ್ಟಡಿ ಮಾಡಿ ಜನರಲೈಸೇಷನ್ಗೆ ಬರ್ತಾ ಇದ್ದೀವಿ. ಅಂದರೆ ಸ್ಮಾಲ್ ಥಿಂಗ್ಸ್ನಿಂದ ಜನರಲ್ ಥಿಂಗ್ಸ್ಗೆ ಮೂವ್ ಆಗ್ತಾ ಇದ್ದೀವಿ. ಸೊ ಇಟ್ ಈಸ್ ಕನ್ಸಿಡರ್ಡ್ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ಎಸ್, ಪ್ಲೀಸ್ ರಿಮೆಂಬರ್ ಇಟ್. Inductive reasoning moves from particular information to general information. So here you can see the example. Here premises are, we have seen several Americans. All of them have pair complexion. So all Americans have pair complexion. So here we have seen several Americans means it is particular. We are moving from particular to general here. So here premises are, we have seen several Americans. Several means particular. We have seen particular Americans. All of them have pair complexion. So the conclusion is all Americans have pair complexion. It means from we are moving from particular to general. By studying the particular statements, we are making generalization here. By taking several Americans, we are giving the conclusion that we are considering all the Americans. So it is known as the inductive reasoning. So the next third one is abductive argument. It is also known as the hypothetico-deductive. So in this case, abductive argument is to take away a logical assumption, inference, conclusion, hypothesis or best guess from an observation or set of observations. So here in case of abductive argument is to take away logical assumption, inference, conclusions, hypothesis, and we are going to guess here, yes, or best guess from observation or set of observation. So by observing the information or by observing the set, we are going to guess here, we are going to imagine. So here the conclusion drawn is just a best guess here. So ಏನು ನಾವು ಕನ್ಕ್ಲೂಷನ್ ಅನ್ನು ಡಿಸೈಡ್ ಮಾಡ್ತಾ ಇದ್ದೀವಿ, ಆ ಕನ್ಕ್ಲೂಷನ್ ಕೇವಲ ಒಂದು ಗೆಸ್ ಆಗಿರುತ್ತೆ. ಗೆಸ್ ಅದು ಸತ್ಯವೂ ಆಗಿರ್ಬೋದು, ಸುಳ್ಳು ಕೂಡ ಆಗಿರ್ಬೋದು. ಸೊ ವಾಟ್ ಎವರ್ ಕನ್ಕ್ಲೂಷನ್ ವಿ ಆರ್ ಡ್ರಾಯಿಂಗ್ ಇನ್ ಅಬ್ಡಕ್ಟಿವ್ ರೀಸನಿಂಗ್, ಇಟ್ ಮೇ ಬಿ ರೈಟ್ ಆರ್ ಇಟ್ ಮೇ ಬಿ ರಾಂಗ್. ಸೊ ನೆನಪಿಡಬೇಕು, ಅಬ್ಡಕ್ಟಿವ್ ರೀಸನಿಂಗ್ನಲ್ಲಿ ನಾವು ಏನು ಕನ್ಕ್ಲೂಷನನ್ನು ಡ್ರಾ ಮಾಡ್ತಾ ಇದ್ದೀವಿ ಅದು ಸತ್ಯವೂ ಆಗಿರ್ಬೋದು, ಸುಳ್ಳು ಕೂಡ ಆಗಿರ್ಬೋದು. ಸೊ ಎಕ್ಸಾಂಪಲ್, a person enters into his room and finds torn up papers lying all over the floor. So when the person is when the person is going to enter into his room, he will find that torn papers lying all over the floor. He realizes that dog has been alone in the room all day. So he thinks that dog has been alone in the room. The person draws a conclusion that dog tore up the paper. So because of this, by studying these two statements, he is coming to the conclusion that dog tore up the paper. So it is known as the abductive reasoning, because dog tore up the papers. It may be true, it may not be true. So ಇಲ್ಲಿ ಏನಾಗ್ತಾ ಇದೆ, ಅಬ್ಡಕ್ಟಿವ್ ರೀಸನಿಂಗ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಉದಾಹರಣೆಗೆ ಒಬ್ಬ ಪರ್ಸನ್ ಏನು ಮಾಡ್ತಾ ಇದ್ದಾನೆ, ತನ್ನ ರೂಮ್ ಒಳಗೆ ಬರ್ತಾ ಇದ್ದಾನೆ. ರೂಮ್ ಒಳಗೆ ಬಂದು ನೋಡಿದ ತಕ್ಷಣ ಎಲ್ಲ ಹರಿದ ಹಾಳೆಗಳು ಎಲ್ಲ ಫ್ಲೋರ್ ಮೇಲೆ ಬಿದ್ದಿದ್ವು. ಜಸ್ಟ್ ರೂಮ್ ತುಂಬ ಎಲ್ಲ ಹರಿದ ಹಾಳೆಗಳು ಬಿದ್ದಿದ್ವು. ಅವನಿಗೆ ಅವಾಗ ಏನು ಗೊತ್ತಾಗ್ತದೆ, ಅವಾಗ ಅವನೇನು ಯೋಚನೆ ಮಾಡ್ತಾನೆ, ಇಡೀ ದಿನ ಈ ರೂಮ್ನಲ್ಲಿ ನಾಯಿ ಒಂದೇ ಇತ್ತು.
ಹೀಗಾಗಿ ಅವನು ಏನು ಕನ್ಕ್ಲೂಷನ್ಗೆ ಬರ್ತಾನೆ, ಈ ನಾಯಿನೇ ಎಲ್ಲ ಪೇಪರ್ಗಳನ್ನು ಹರಿದು ಬಿಸಾಡಿದೆ, ನಾಯಿಗಳನ್ನೇ ಎಲ್ಲ ಪೇಪರ್ ಹರಿದು ಬಿಸಾಡಿದ್ದು. ಇದು ಸತ್ಯ ಕೂಡ ಆಗಿರ್ಬೋದು, ಸುಳ್ಳು ಕೂಡ ಆಗಿರಬಹುದು, ಬಟ್ ಅವನು ಆ ರೀತಿ ಬಿಲೀವ್ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ನಾವು ಏನಂತ ಕರಿತಾ ಇದ್ದೀವಿ, ಅಬ್ಡಕ್ಟಿವ್ ಆರ್ಗ್ಯುಮೆಂಟ್. So I hope you are clear about these two types of arguments. So now let us move to the pramanas. So pramanas means knowledge. So let us see here what is pramana. So here pramana means, pramana it is a Sanskrit word which means measure. ಪ್ರಮಾಣ ಎಂಬುದು ಒಂದು ಸಂಸ್ಕೃತ ಪದವಾಗಿದೆ. ಸಂಸ್ಕೃತದಲ್ಲಿ ಪ್ರಮಾಣ ಅಂತಂದರೆ ಅಳತೆ ಮಾಡುವುದು. And pramana, it is the concept of pramanas is very critical for understanding the laws of Indian logic, the philosophy of knowledge. Yes, to understand Indian logic and the philosophy of knowledge, yes, we should use the concept of pramanas. Then in Indian philosophy, the word represents all the means through which true and accurate knowledge about the word can be obtained. So in Indian philosophy, pramana means it is all the means through which true and accurate knowledge about the word can be obtained. ಪ್ರಮಾಣ ಅಂತಂದರೆ ನಾವು ಈ ಜಗತ್ತಿನಲ್ಲಿ ಸತ್ಯವಾದ ಮತ್ತು ನಿಜ ಸಂಗತಿಗಳನ್ನು ಯಾವ ಒಂದು ಸೋರ್ಸ್ನಿಂದ ಜ್ಞಾನವನ್ನು ಪಡಿತಾ ಇದ್ದೀವಿ. So different school of thoughts and philosophies have a varied number of means through which one can make the sense of the word. So there are various school of thoughts are there, various school of philosophies we can see. So and there are various means are there through which we can gain knowledge. So next, as per the Vedas philosophy, pramanas are 6 in number. ಸೊ ನಮ್ಮ ವೇದಗಳ ಪ್ರಕಾರ ಈ ಪ್ರಮಾಣಗಳು 6 ಪ್ರಮಾಣಗಳನ್ನು ನಾವು ಕಾಣ್ತೀವಿ. ಸೊ therefore there is the valid means of knowledge available to us and we should be careful enough to use various faculties of mind to arrive at the true knowledge. ಸೊ ಹೀಗಾಗಿ ನಮ್ಮ ವೇದಗಳಲ್ಲಿ 6 ಪ್ರಮಾಣಗಳಿರೋದ್ರಿಂದ ನಮಗೆ ಈ ಒಂದು ಟ್ರೂ ನಾಲೆಜ್ ಪಡೆಯುವುದು ಸಾಧ್ಯ ಇದೆ. ಸೊ ನಾವು by studying these Vedas, by studying these pramanas, we can get valid means of knowledge available to us. So the knowledge is available to us, but we should be careful enough to various faculties of mind to arrive at the true knowledge. So these pramanas are first one is pratyaksha pramana, it means perception. Second one is anumana pramana, it means inference. So the third one is upamana pramana, it means comparison or analogy. Fourth one is arthapatti pramana, it means assumption or implication. Then fifth one is anupalabdhi pramana, apprehension and non-apprehension. Then sixth one is shabda pramana, word or verbal testimony. So these are 6 pramanas. So ಈ 6 ಪ್ರಮಾಣಗಳನ್ನು ನೀವು ಸ್ವಲ್ಪ ನೆನಪಿನಲ್ಲಿಡಬೇಕು. So let us study one by one. Here the first one is pratyaksha pramana. Pratyaksha pramana means perception. Perception ಅಂತಂದರೆ ಗ್ರಹಿಕೆ ಅಂತ ಕರಿತೀವಿ. So pratyaksha means knowledge gained through perception. So here we are gaining knowledge through the perception. ಇಲ್ಲಿ ನಾವು ಗ್ರಹಿಕೆಯ ಮೂಲಕ ಏನು ಮಾಡ್ತಾ ಇದ್ದೀವಿ, ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೀವಿ. So perception takes place with the help of sensory organs. So here we are using our sensory organs, yes, to gain knowledge. ಇಲ್ಲಿ ನಾವು ನಮ್ಮ ಸೆನ್ಸರಿ ಆರ್ಗನ್ಗಳನ್ನು ಬಳಸಿ ನಾವು ಜ್ಞಾನವನ್ನು ಪಡಿತಾ ಇದ್ದೀವಿ. yes, and this pratyaksha pramana, it may be direct as well as indirect. ಅದೇ ರೀತಿ ಈ ಪ್ರತ್ಯಕ್ಷ ಪ್ರಮಾಣ ಇದು ನೇರವಾಗಿ ಕೂಡ ಇರಬಹುದು, ಅನೇರವಾಗಿ ಕೂಡ ಇರಬಹುದು. and these sensory organs are, yes, direct perception is the this pratyaksha pramana, it may be direct or it may be indirect. Direct perception means, yes, where we are gaining the knowledge by using our sense organs. Yes, sense organs such as smell. Yes, to smell we use our nose, and touch we use our skin,
then form, eyes, sound, ears, taste, tongue. So these are known as the nose, skin, and ears, eyes, tongue are known as the sensory organs. Yes, by using these sensory organs, we can gain knowledge. So this is known as the pratyaksha, direct perception. So by using nose, we can get smell. Yes, by skin we can touch, by eyes we can see, by using ears we can hear the sound, tongue for taste. So in this way, whatever knowledge we are going to gain by using these or sensory organs is known as the direct perception. So ಈ ನಮ್ಮ ಎಲ್ಲ ಸೆನ್ಸರಿ ಆರ್ಗನ್ಸ್ಗಳನ್ನು ಬಳಸಿ ಎಸ್ ಏನು ಜ್ಞಾನವನ್ನು ಪಡೆದುಕೊಳ್ತಾ ಇದ್ದೀವಿ ಅದಕ್ಕೆ ನಾವು ನೇರ ಗ್ರಹಿಕೆ ಅಂತ ಕರಿತಾ ಇದ್ದೀವಿ. So next, knowledge takes place when the object of knowledge comes in direct contact with the object of sense. So direct sensory perception is also referred to as anubhava, means experience. So please remember this direct perception is also known as the anubhava or experience. So ಈ ನೇರ ಗ್ರಹಿಕೆಗೆ ನಾವು ಅನುಭವ ಅಂತಾನು ಕರಿತಾ ಇದ್ದೀವಿ. Yes, next let us see indirect perception. So indirect perception creates knowledge based on the memory. So memory is known as the smriti. So indirect perception, it creates knowledge based on memory. So indirect ನೇರ ಗ್ರಹಿಕೆಯಲ್ಲಿ ಏನಾಗ್ತಾ ಇದೆ, ಇದು ಮೆಮೊರಿ ಆಧಾರದ ಮೇಲೆ, ನೆನಪಿನ ಶಕ್ತಿಯ ಆಧಾರದ ಮೇಲೆ ಏನು ಮಾಡ್ತಾ ಇದೆ, ಜ್ಞಾನವನ್ನು ನೀಡ್ತಾ ಇದೆ. ಸೊ ಇಲ್ಲಿ ನಾವು ನಮ್ಮ ಮೆಮೊರಿ ಪವರ್ನ ಆಧಾರದ ಮೇಲೆ, ಸ್ಮರಣೆಯ ಆಧಾರದ ಮೇಲೆ ಜ್ಞಾನವನ್ನು ಗಳಿಸ್ತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಒನ್ಸ್ ವಿ ಹ್ಯಾವ್ ನೋ ವಾಟ್ ಆನ್ ಆ್ಯಪಲ್ ಲುಕ್ಸ್ ಲೈಕ್, ದಿಸ್ ಗೆಟ್ಸ್ ಫೀಡ್ ಇನ್ ಟು ಅವರ್ ಮೆಮೊರಿ or stock of knowledge. Yes, once if we see an apple, yes, we how it is looks, how it is going to look, it will be get feed in our memory or in our stock of knowledge, then we remember it. Yes, later whenever we see any red colored or round shaped fruit, yes, whenever we are going to see red colored or round shaped fruit, our previous memory directs us to categorize them as apple. ಸೊ ಈ ರೀತಿಯಾಗಿ ನಾವು ಯಾವಾಗ ಒಂದು ಆ್ಯಪಲನ್ನು ನೋಡ್ತೀವಿ, ಸೊ ಆ್ಯಪಲ್ ಹೇಗಿದೆ ಎಂಬುದನ್ನು ನೋಡ್ತೀವಿ, ಅದರ ಶೇಪ್ ಹೇಗಿದೆ, ಅದರ ಕಲರ್ ಯಾವುದಿದೆ ಎಂಬುದು ಎಲ್ಲ ನಮ್ಮ ಸ್ಮರಣೆಯಲ್ಲಿ ಫೀಡ್ ಆಗಿರುತ್ತೆ. ಸೊ ಯಾವಾಗ ನಾವು ಇನ್ನೊಮ್ಮೆ ಈ ಕೆಂಪು ಬಣ್ಣದ ಮತ್ತು ರೌಂಡ್ ಶೇಪ್ ಫ್ರೂಟನ್ನು ನೋಡ್ತಾ ಇದ್ದೀವಿ, ನಮ್ಮ ಪ್ರೀವಿಯಸ್ ಮೆಮೊರಿ ಸ್ಮರಣೆ ನಮಗೆ ಏನು ಹೇಳ್ತಾ ಇದೆ, ಇದು ಆ್ಯಪಲ್ನ ಪ್ರಕಾರ ಇರಬಹುದು ಎಂಬುದನ್ನು ನಮಗೆ ಹೇಳ್ತಾ ಇದೆ. ಸೊ ಇದಕ್ಕೇನಂತೀವಿ ನಾವು ಇಂಡೈರೆಕ್ಟ್ ಪರ್ಸೆಪ್ಷನ್. So the next pramana is anumana pramana. So the next one is anumana pramana, means inference. So knowledge that cannot be gained through sense organs become the object of inference. So here inference means we are not going to gain the knowledge by using our sensory organs. So ನಾವು ಇಲ್ಲಿ ಯಾವುದೇ ಸೆನ್ಸರಿ ಆರ್ಗನ್ಸ್ಗಳನ್ನು ಬಳಸಿ ನಮ್ಮ ಇಂದ್ರಿಯಗಳನ್ನು ಬಳಸಿ ಜ್ಞಾನವನ್ನು ಪಡಿತಾ ಇಲ್ಲ. ಸೊ ಇಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು ಬಳಸದೇ ಜ್ಞಾನವನ್ನು ಪಡಿತಾ ಇದ್ದೀವಿ. ವಿ ಆರ್ ಗೆಟ್ಟಿಂಗ್ ನಾಲೆಜ್ ವಿದೌಟ್ ಯೂಸಿಂಗ್ ಅವರ್ ಸೆನ್ಸರಿ ಆರ್ಗನ್ಸ್. ಸೊ ವಿ ಇನ್ಫರ್ ನಾಲೆಜ್ ಆಫ್ ವಾಟ್ ವಿ ಡೋಂಟ್ ಸಿ ಫ್ರಮ್ ವಾಟ್ ವಿ ಕ್ಯಾನ್ ಸಿ. ಸೊ ವಿ ಇನ್ಫರ್ ನಾಲೆಜ್ ಆಫ್ ವಾಟ್ ವಿ ಡೋಂಟ್ ಸಿ ಫ್ರಮ್ ವಾಟ್ ವಿ ಕ್ಯಾನ್ ಸಿ. So this is also considered to be the source of valid mediated knowledge. Yes, please remember anumana pramana is also considered to be the source of valid mediated knowledge. For example, we can infer fire from the smell of smoke, or we can infer physical or emotional pain when we see the other person crying. So these are the examples for anumana. Anumana means here we cannot get knowledge by using our sensory organs. We infer knowledge what we don't see from what we can see. So this is also considered as the source of valid mediated knowledge. For example, whenever we can get smell of smoke, we think that there is a fire. So ನಾವು ಯಾವಾಗ
ಈ ಹೊಗೆಯ ಸ್ಮೆಲ್ ನಮಗೆ ಬರ್ತಾ ಇದೆ, ಅವಾಗ ನಾವು ಏನು ತಿಳ್ಕೊತೀವಿ, ಎಲ್ಲೋ ಬೆಂಕಿ ಹತ್ತಿರ್ಬೋದು. ಸೊ ಇದಕ್ಕೆ ಏನಂತೀವಿ ನಾವು ಅನುಮಾನ ಪ್ರಮಾಣ ಅಂದರೆ ನಮ್ಮ. ಸೊ ನೆಕ್ಸ್ಟ್ ಇಲ್ಲಿ ವಿ ಕ್ಯಾನ್ ಇನ್ಫರ್ ಫಿಸಿಕಲ್ ಆರ್ ಎಮೋಷ್ನಲ್ ಪೇನ್ ವೆನ್ ವಿ ಸಿ ದ ಅದರ್ ಪರ್ಸನ್ಸ್. ಯಾವಾಗ ಬೇರೆ ವ್ಯಕ್ತಿ ಅಳುವುದನ್ನು ನಾವು ನೋಡ್ತಾ ಇದ್ದೀವಿ ಆವಾಗ ನಾವು ಏನಂತ ತಿಳ್ಕೊತೀವಿ, ಅವನಿಗೆ ಯಾವುದೋ ಭಾವನಾತ್ಮಕ ನೋವು ಇದೆ. ಸೊ ಇದಕ್ಕೇನಂತೀವಿ ನಾವು ಅನುಮಾನ ಅಂತಂದರೆ ನಮಗೇನು ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ನಾವು ನಮಗೇನು ಗೊತ್ತಿಲ್ಲದೆ ಇರೋ ಜ್ಞಾನವನ್ನು ಪಡಿತಾ ಇದ್ದೀವಿ. ವಾಟ್ ವಿ ಡೋಂಟ್ ಸಿ, ಇನ್ಫರ್ ನಾಲೆಜ್ ವಾಟ್ ವಿ ಡೋಂಟ್ ಸಿ ಫ್ರಮ್ ವಾಟ್ ವಿ ಕ್ಯಾನ್ ಸಿ. ಅಂದರೆ ನಮಗೇನು ಕಾಣುವುದಿಲ್ಲಲ್ಲ ಆ ನಾಲೆಜನ್ನು ನಮಗೇನು ಕಾಣ್ತಾ ಇದೆಯಾ ಅದ್ರ ಮೇಲೆ ಡಿಸೈಡ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಇಲ್ಲಿ ನಮಗೆ ಕಾಡ್ಗಿಚ್ಚು ಹತ್ತಿದ್ದು ಕಾಣ್ತಾ ಇಲ್ಲ, ಆದರೆ ನಮಗೆ ಹೊಗೆಯ ಸ್ಮೆಲ್ ಬರ್ತಾ ಇದೆ. ಈ ಹೊಗೆಯ ಸ್ಮೆಲ್ಲನ್ನು ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಎಲ್ಲೋ ಬೆಂಕಿ ಹತ್ತಿದೆ. ಹೌದಲ್ಲ, ಒಬ್ಬ ವ್ಯಕ್ತಿಗೆ ಭಾವನಾತ್ಮಕ ನೋವು ಇರೋದು ನಮ್ಗೆ ಗೊತ್ತಿಲ್ಲ, ಆದರೆ ಅವನು ಅಳುವುದನ್ನು ನೋಡಿ ನಾನು ಏನು ಹೇಳ್ತಾ ಇದ್ದೀನಿ ಅವನಿಗೆ ಭಾವನಾತ್ಮಕ ನೋವು ಇದೆ. ಸೊ ದಿಸ್ ಇಸ್ ನೋನ್ ಆಸ್ ದಿ ಅನುಮಾನ, ಇನ್ಫರೆನ್ಸ್. So the next one is upamana pramana. So the next one is upamana pramana. Upamana means comparison or analogy. So here this kind of knowledge is acquired by the perception of similarity between two different objects of knowledge. So here to get knowledge we are going to compare two different objects. So ಈ ಉಪಮಾನದಲ್ಲಿ ನಾವು ಜ್ಞಾನವನ್ನು ಪಡೆಯಲು ಏನು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ವಸ್ತುಗಳನ್ನು ಕಂಪೇರ್ ಮಾಡ್ತಾ ಇದ್ದೀವಿ, ಹೋಲಿಕೆ ಮಾಡಿ ಜ್ಞಾನವನ್ನು ಪಡಿತಾ ಇದ್ದೀವಿ. ಸೊ ಹಿಯರ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ mere perception and inference and is based on comparison. ಸೊ ಇದು ಪರ್ಸೆಪ್ಷನ್ಗಿಂತ, ಗ್ರಹಿಕೆಗಿಂತ, ಇನ್ಫರೆನ್ಸ್ಗಿಂತ ಬೇರೆಯಾಗಿದೆ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಹೋಲಿಕೆ ಮಾಡ್ತಾ ಇದ್ದೀವಿ. ಎಸ್, ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಕೆ ಮಾಡಿ ಜ್ಞಾನವನ್ನು ಪಡಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಅ ಪರ್ಸನ್ ಹೂ ಹ್ಯಾಸ್ ನೋನ್ ದ್ಯಾಟ್ a four-legged animal that barks is called a dog in village. So what a person know, he knows that a four-legged animal that barks is a dog. And when this person goes to the jungle and sees a similar looking animal which is barking and also which is having four legs, and he will think that this wild dog is like the dog in my village, or the dog in my village is like this wild dog. So it is known as the upamana, because here he is going to compare both the objects. For example, here in his village a person has saw an animal which is having four legs and which is barking, so it is a dog. And when this person is entering to the jungle, he see a animal which is barking and also which is having four legs, then he thinks that he compare, yes, the dog which is there in his village and this animal, he thinks that this is the wild dog like the dog in my village. So it is known as the upamana, is comparing. So ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಹೋಲಿಕೆಯನ್ನು ಮಾಡಿ ಜ್ಞಾನವನ್ನು ಪಡಿತಾ ಇದ್ದಾನೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ತಮ್ಮ ಒಂದು ಹಳ್ಳಿಯಲ್ಲಿ ಒಂದು ಆ್ಯನಿಮಲನ್ನು ನೋಡಿದ್ದಾನೆ, ಒಂದು ಪ್ರಾಣಿಯನ್ನು ನೋಡಿದ್ದಾನೆ. ಆ ಪ್ರಾಣಿಗೆ 4 ಕಾಲುಗಳಿವೆ ಮತ್ತು ಆ ಪ್ರಾಣಿ ಬೊಗಳ್ತಾ ಇದೆ. ಅದಕ್ಕೆ ನಾಯಿ ಅಂತ ಅವರ ಹಳ್ಳಿಯಲ್ಲಿ ಕರೀತಾ ಇದ್ದಾರೆ. ಸೊ ಒಂದು ಪ್ರಾಣಿಗೆ 4 ಕಾಲುಗಳಿವೆ, ಆ ಪ್ರಾಣಿ ಬೊಗಳ್ತಾ ಇದೆ, ಹಾಗಾಗಿ ಅದಕ್ಕೆ ನಾಯಿ ಅಂತ ಕರೀತಾ ಇದ್ದಾರೆ. ಸೊ ಅದೇ ವ್ಯಕ್ತಿ ಯಾವಾಗ ಒಂದು ಕಾಡಿನಲ್ಲಿ ಹೋಗ್ತಾ ಇದ್ದಾನೆ, ಕಾಡಿನಲ್ಲಿ ಹೋಗಬೇಕಾದ್ರೆ ಅವನಿಗೆ 4 ಕಾಲುಗಳಿರುವ ಮತ್ತು ಒಂದು ಬೊಗಳುತ್ತಿರುವ ಪ್ರಾಣಿ ಕಾಣ್ತಾ ಇದೆ. ಆವಾಗ ಅವನು ಏನು ಮಾಡ್ತಾನೆ, ಈ 4 ಕಾಲುಗಳಿರುವ ಮತ್ತು ಬೊಗಳುತ್ತಿರುವ ಪ್ರಾಣಿಯನ್ನು ತಮ್ಮ ಹಳ್ಳಿಯಲ್ಲಿರುವ ನಾಯಿಗೆ ಹೋಲಿಸ್ತಾ ಇದ್ದಾನೆ. ಆವಾಗ ಅವನು ಹೇಳ್ತಾನೆ, ದಿಸ್ ವೈಲ್ಡ್ ಡಾಗ್ ಈಸ್ ಲೈಕ್ ದ ಡಾಗ್ ಇನ್ ಮೈ ವಿಲೇಜ್. ಈ ಒಂದು ಕಾಡು ನಾಯಿ ನಮ್ಮ ಹಳ್ಳಿಯಲ್ಲಿರುವ ನಾಯಿ ಥರನೇ ಇದೆ ಅಂತ ಹೋಲಿಕೆ ಮಾಡ್ತಾ ಇದ್ದಾನೆ. ಸೊ ಇದಕ್ಕೆ ನಾವೇನಂತ ಇದ್ದೀವಿ, ಉಪಮಾನ ಪ್ರಮಾಣ, ಕಂಪ್ಯಾರಿಸನ್, ಹೋಲಿಕೆ. Such knowledge is possible when there is a
prior familiarity with a particular thing which lets the person compare both the things based on the known familiarity ಅಂತಂದರೆ ಇಲ್ಲಿ ಯಾವಾಗ ವ್ಯಕ್ತಿ ಇಲ್ಲಿ ಜ್ಞಾನವನ್ನು ಪಡಿತಾನೆ ಉಪಮಾನದ ಮೂಲಕ ಅಂತಂತಂದರೆ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ಸೊ ಅದೇ ರೀತಿ ಇರುವ ಇನ್ನೊಂದು ವಸ್ತುವಿನ ಬಗ್ಗೆ ಅವನ ಹತ್ರ ಪೂರ್ವಜ್ಞಾನ ಇರಬೇಕು. ಆವಾಗ ಮಾತ್ರ ಕಂಪ್ಯಾರಿಸನ್ ಪ್ರಮಾಣದಿಂದ ಈ ಉಪಮಾನ ಪ್ರಮಾಣದಿಂದ ಆತ ಜ್ಞಾನವನ್ನು ಪಡಿಬೋದು. ಇವಾಗ ನಾವು ಯಾವುದೋ ಒಂದು ವಸ್ತುವನ್ನು ನೋಡಿದ್ವಿ, ಅದೇ ರೀತಿ ಇರುವ ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಇರಬೇಕು. ಆವಾಗ ನಾವು ಹೋಲಿಕೆ ಮಾಡಿ ಜ್ಞಾನವನ್ನು ಪಡಿಬಹುದು. ಸೊ ದ ನೆಕ್ಸ್ಟ್ ಒನ್ ಈಸ್ ಅರ್ಥಪಟ್ಟಿ ಪ್ರಮಾಣ. ಸೊ ಅಸಂಪ್ಷನ್ ಆರ್ ಇಂಪ್ಲಿಕೇಶನ್. So knowledge gained through seeing the relation between cause and effect or arthapatti pramana. So here people are studying the relationship between causes and effects, then they are going to gain the knowledge. ಯಾವಾಗ ಜನ ಈ ಯಾವುದೇ ಒಂದು ವಿಷಯಕ್ಕೆ ಸಂಗತಿಗೆ ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡಿತಾ ಇದ್ದಾರೆ, ಅದಕ್ಕೇನಂತ ಇದೀವಿ ನಾವು ಅರ್ಥಪಟ್ಟಿ ಪ್ರಮಾಣ. ಸೊ ಇಟ್ ಇನ್ಕ್ಲೂಡ್ಸ್ ಪೋಸ್ಟುಲೇಷನ್, ಸಪೋಸಿಷನ್ ಆರ್ ಪ್ರಿಸಂಪ್ಷನ್, ಊಹೆಗಳನ್ನು ಮಾಡುವುದು. ಸೊ ದಿಸ್ ಫಾರ್ಮ್ ಆಫ್ ನಾಲೆಜ್ ಈಸ್ ಐದರ್ ಗೇನ್ ಫ್ರಮ್ ವಾಟ್ ವಿ ಹ್ಯಾವ್ ಸೀನ್ ಆರ್ ಹರ್ಡ್ and are assuming rightly. So this kind of knowledge we are going to earn either based on what we have seen or what we have heard and what we are going to assume. ಸೊ ಈ ತರಹದ ಅರ್ಥಪಟ್ಟಿ ಪ್ರಮಾಣದ ಜ್ಞಾನವನ್ನು ನಾವು ಹೇಗೆ ಪಡಿತಾ ಇದ್ದೀವಿ ಅಂತಂದರೆ, ಏನನ್ನು ನೋಡಿದ್ದೀವಿ ಅಥವಾ ಏನನ್ನು ಕೇಳಿದ್ದೀವಿ, ಅದರ ಆಧಾರದ ಮೇಲೆ ಏನನ್ನು ಊಹೆ ಮಾಡ್ತಾ ಇದ್ದೀವಿ ಎಂಬುದರ ಮೇಲೆ ಇಲ್ಲಿ ಜ್ಞಾನವನ್ನು ಪಡಿತಾ ಇದ್ದೀವಿ. ಸೊ ಹಿಯರ್ ದ ಮೇನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ಇನ್ ಅರ್ಥಪಟ್ಟಿ ಪ್ರಮಾಣ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೇನ್ ಅವರ್ ನಾಲೆಜ್. So for an example, a healthy person says that he doesn't sleep at night. So a statement given by a healthy person is, in night he doesn't sleep. From this proposition we can postulate that this person sleeps during the day. So a healthy person has told that he does not sleep at night. So based on this assumption, based on this proposition, what I am postulating that this healthy person sleeps during the day. It is known as the ಅರ್ಥಪಟ್ಟಿ ಪ್ರಮಾಣ. ಸೊ ಅಂತಂದರೆ ಅರ್ಥಪಟ್ಟಿ ಪ್ರಮಾಣ ಅಂತಂದರೆ ಇಲ್ಲಿ ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡಿತಾ ಇದ್ದೀವಿ, ಅದರ ಮೇಲೆ ಊಹೆಯನ್ನು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಆ ಹೆಲ್ದಿ ಪರ್ಸನ್ ಸೇಸ್ ದ್ಯಾಟ್ ಹಿ ಡಸಂಟ್ ಸ್ಲೀಪ್ ಅಟ್ ನೈಟ್. ಅಂದರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, ನಾನು ರಾತ್ರಿ ನಿದ್ದೆ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಇದರ ಆಧಾರದ ಮೇಲೆ ನಾವೇನು ಕನ್ಕ್ಲೂಷನ್ಗೆ ಬರ್ತಾ ಇದ್ದೀವಿ, ಹಾಗಾದರೆ ಈ ಆರೋಗ್ಯವಂತ ವ್ಯಕ್ತಿ ದಿನದಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಇದಕ್ಕೇನಂತೀವಿ ನಾವು ಅರ್ಥಪಟ್ಟಿ ಪ್ರಮಾಣ. ಆ್ಯಂಡ್ ವಿದೌಟ್ ದಿಸ್ ಅಸಂಪ್ಷನ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ಲೇನ್ ವೈ ದಿಸ್ ಪರ್ಸನ್ ಈಸ್ ಹೆಲ್ದಿ ಆ್ಯಂಡ್ ಅಲೈವ್ ವಿದೌಟ್ ಸ್ಲೀಪಿಂಗ್. Assumption and implication are very useful concept to make logical arguments about the word. So this assumption and implication both are very useful to to make logical arguments. And also remember, without the assumption it is not possible to explain here. So without this assumption we are unable to explain the person is healthy and alive without sleeping. The next one is anupalabdhi pramana. So anupalabdhi pramana means this is based on the apprehension of a non-existent thing, based on the non-perception. Yes, anupalabdhi pramana is based on the apprehension of non-existent thing, based on non-perception. This means that perception as well as non-perception can be the source of valid knowledge. So how we are going to gain valid knowledge here? Based on perception and also non-perception. For example, there is no student in the class, there is no water in the glass. ಸೊ ಉದಾಹರಣೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಗ್ರಹಿಕೆ ಇಲ್ಲದೇನೂ ಕೂಡ ನಾವು ಜ್ಞಾನವನ್ನು ಪಡಿತಾ ಇದ್ದೀವಿ. ಗ್ರಹಿಕೆ ಮತ್ತು ಗ್ರಹಿಕೆ ಇಲ್ಲದೆ ಒಂದು ನೈಜ ಜ್ಞಾನವನ್ನು
ಪಡಿತಾ ಇದ್ದೀವಿ. ಇದಕ್ಕೇನಂತ ಇದ್ದೀವಿ, ಅನುಪಲಬ್ಧಿ ಪ್ರಮಾಣ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ, ದೇರ್ ಈಸ್ ನೋ ಸ್ಟೂಡೆಂಟ್ ಇನ್ ದ ಕ್ಲಾಸ್, ದೇರ್ ಈಸ್ ನೋ ವಾಟರ್ ಇನ್ ದ ಗ್ಲಾಸ್. ಎಸ್, ತರಗತಿಯಲ್ಲಿ ಯಾರೂ ವಿದ್ಯಾರ್ಥಿಗಳು ಇಲ್ಲ, ಈ ಗ್ಲಾಸ್ನಲ್ಲಿ ನೀರಿಲ್ಲ. ಸೊ ಬಿಕಾಸ್ ವಿ ಕೆನಾಟ್ ಪರ್ಸೀವ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಟ್ ದ ಮೂಮೆಂಟ್. ಸೊ ತರಗತಿಯಲ್ಲಿ ಯಾರೂ ವಿದ್ಯಾರ್ಥಿಗಳಿಲ್ಲ ಅಂತಂದರೆ ಆ ಒಂದು ಮೂಮೆಂಟ್ನಲ್ಲಿ ನಾವು ಯಾವುದೇ ವಿದ್ಯಾರ್ಥಿಗಳಿದ್ದಾರೆ ಅಂತ ಭಾವಿಸಲು ಸಾಧ್ಯವಿಲ್ಲ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದ್ಯಾಟ್ ದೇರ್ ಈಸ್ ನೋ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ತರಗತಿಯಲ್ಲಿ ಯಾವುದೇ ವಿದ್ಯಾರ್ಥಿಗಳು ಇಲ್ಲ. ಸೊ ದೇರ್ ಈಸ್ ನೋ ಸ್ಟೂಡೆಂಟ್ ಇನ್ ದ ಕ್ಲಾಸ್. So because we cannot pursue student in the class, because there is no one is there in the class, so we cannot pursue student in the class at the moment. So we can conclude that there is no student in the class. Such another example is, there is no water in the glass. So the next one is Shabda Pramana, word or verbal testimony. So here the knowledge is gained through verbal testimony. So a lot of knowledge that we are going to gain verbally. So here we are going to gain knowledge by using text, by using symbols, or by using words. It may be uttered or it may be written. So in Shabda Pramana means here we are gaining knowledge by using the text, symbols, or words. It may be written or unwritten. ಸೊ ಇಲ್ಲಿ ನಾವು ಯಾವ ರೀತಿ ಜ್ಞಾನವನ್ನು ಪಡಿತಾ ಇದ್ದೀವಿ ಅಂತಂತಂದರೆ, ಶಬ್ದಗಳನ್ನು ಬಳಸಿ, ಸಿಂಬಾಲ್ಗಳನ್ನು ಬಳಸಿ, ಎಸ್, ಮಾತನಾಡುವ ಶಬ್ದಗಳಾಗಿರ್ಬೋದು ಅಥವಾ ಬರೆದಿಡುವ ಶಬ್ದಗಳಾಗಿ, ಇವುಗಳ ಮೂಲಕ ಜ್ಞಾನವನ್ನು ಪಡಿತಾ ಇದ್ದೀವಿ. ಹೆಚ್ಚಿನ ಜ್ಞಾನವನ್ನು ನಾವು ಈ ಶಬ್ದ ಪ್ರಮಾಣದಿಂದ ಪಡಿತಾ ಇದ್ದೀವಿ. ಸೊ ವರ್ಬಲ್ ಟೆಸ್ಟಿಮೋನಿ ಮಸ್ಟ್ ಹ್ಯಾವ್ ಅ ವ್ಯಾಲಿಡ್ ಸೋರ್ಸ್ ಫಾರ್ ಇಟ್ಸ್ ಆಬ್ಜೆಕ್ಟ್ ಆಫ್ ನಾಲೆಜ್ ಟು ಬಿ ಟ್ರೂ. ಸೊ ಇಲ್ಲಿ ನೈಜ ಜ್ಞಾನವನ್ನು ಪಡೆಯಲು ಇಲ್ಲಿ ಒಂದು ವ್ಯಾಲಿಡ್ ಆದ ಸೋರ್ಸ್ ಇರಲೇಬೇಕು. So in ancient times, Vedas were considered to be the most authentic source of knowledge. So ಈ ಒಂದು ancient times ನಲ್ಲಿ ವೇದಗಳು ಒಂದು ನೈಜ ಜ್ಞಾನಕ್ಕೆ ಉತ್ತಮವಾದ ಮೂಲಗಳಾಗಿದ್ದವು. So some Western philosophers totally rejected this idea and called for context-based knowledge. So some Western philosophers are going to reject this, and for this they are calling context-based knowledge. And this also opened the debate that there can be various sources of knowing the objects. Its validity and reliability depends on the source as well as the context. So in modern days we rely on newspapers, books, journals, TV news, etc. to form our object of the knowledge. Okay friends, this is about today's session. And for your upcoming KSET 2022 paper 1 preparation, we are starting a new batch from 4/7/2022, that is from Monday. ಸೊ ಈ ಒಂದು ನಿಮ್ಮ ಅಪ್ಕಮಿಂಗ್ KSET 2022 ಪತ್ರಿಕೆ 1ರ ಪ್ರಿಪ್ರೇಷನ್ಗಾಗಿ, ಅಂದರೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ತಯಾರಿಗಾಗಿ ನಾವು 4/7/2022ರಿಂದ ಸೋಮವಾರದಿಂದ ಹೊಸ ಬ್ಯಾಚನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಈ ಹೊಸ ಬ್ಯಾಚ್ನಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ ಸಿಗ್ತವೆ, MCQ ಲೆಕ್ಚರ್ ಸಿಗ್ತವೆ, ಪ್ರಾಕ್ಟೀಸ್ MCQ ಸೆಟ್ ಅವೈಲೇಬಲ್ ಇದೆ, 50ಕ್ಕಿಂತ ಹೆಚ್ಚಿನ ಟೆಸ್ಟ್ಗಳು ಸಿಗ್ತವೆ, ಸೊಲ್ಯೂಷನ್ PDF ಇದೆ, ಜೊತೆಗೆ 10 ಯೂನಿಟ್ಗಳ ಮೇಲೆ ನೋಟ್ಸ್ ಇದೆ. 2013ರಿಂದ 2021ರವರೆಗಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಇಂಗ್ಲೀಷ್ ಮತ್ತು ಕನ್ನಡ 2 ಲ್ಯಾಂಗ್ವೇಜ್ನಲ್ಲಿ ಲಭ್ಯವಿದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು, ಅಥವಾ ನೀವು ಈ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿನೂ ಕೂಡ ಜಾಯ್ನ್ ಆಗ್ಬೋದು. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್.